ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಅತ್ಯದ್ಭುತವನ್ನು ಮಾಡುವಂಥವರಾಗಿದ್ದಾರೆ. ದಾನಿಯೇಲ ಪತ್ರಿಕೆ 4ನೇ ಅಧ್ಯಾಯ 35 ನಾವು ನೋಡುವುದಾದರೆ, ಭೂನಿವಾಸಿಗಳೆಲ್ಲರೂ ಏನೂ ಇಲ್ಲದ ಹಾಗೆ ಎಣಿಸಲ್ಪಟ್ಟಿದ್ದಾರೆ. ಆತನು ಪರಲೋಕದ ಸೈನ್ಯದಲ್ಲಿಯೂ ಭೂನಿವಾಸಿಗಳಲ್ಲಿಯೂ ತನ್ನ ಚಿತ್ತದ ಪ್ರಕಾರವೇ ಮಾಡುತ್ತಾನೆ. ಯಾರೂ ಆತನ ಹಸ್ತವನ್ನು ಹಿಂತೆಗೆಯಲಾರರು. ನೀನು ಏನು ಮಾಡುತ್ತಿರುವಿ ಎಂದು ಆತನಿಗೆ ಯಾರೂ ಕೇಳಲಾರರು. ಪ್ರಿಯರೇ, ಇಲ್ಲಿ ಗಮನಿಸಿ, ನೀವು ದಾನಿಯೇಲ ಪತ್ರಿಕೆಯನ್ನು ಗಮನಿಸುವುದಾದರೆ, ಭೂನಿವಾಸಿಗಳೆಲ್ಲರೂ, ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತ ನಿವಾಸಿಗಳೆಲ್ಲರೂ ಎಣಿಸಲ್ಪಟ್ಟಿದ್ದಾರೆ. ಎಲ್ಲಿ ಎಣಿಸಲ್ಪಟ್ಟಿದ್ದಾರೆ? ಅವರು ಏನೂ ಇಲ್ಲದ ಹಾಗೆ, ಏನೂ ಇಲ್ಲದ ಹಾಗೆ ಎಣಿಸಲ್ಪಟ್ಟಿದ್ದೇವೆ ನಾವು. ಪರಲೋಕದ ಸೈನ್ಯದಲ್ಲಿಯೂ ಭೂಲೋಕದ ನಿವಾಸಿಗಳಲ್ಲಿಯೂ ಇಲ್ಲಿ ನಡೆಯುವಂಥ ಕಾರ್ಯಗಳೇನಪ್ಪ ಅಂತಂದರೆ, ಅದು ತನ್ನ ಚಿತ್ತದ ಪ್ರಕಾರವೇ ಮಾಡುತ್ತಾನೆ. ಕರ್ತನು ತನ್ನ ಚಿತ್ತದ ಪ್ರಕಾರ ಮಾಡುತ್ತಾನೆ ಅನ್ನುವಂಥದ್ದನ್ನು ನಾವು ನೆನೆಸಿಕೊಳ್ಳಬೇಕಾಗಿದೆ. ಇಲ್ಲಿ ಆತನ ಹಸ್ತ ಏನಿದೆ, ಆತನ ಹಸ್ತವನ್ನು ಯಾರೂ ಹಿಂತೆರೆಯಲಾರರು. ಅದರ ಜೊತೆಗೆ ನೀನೇನು ಮಾಡ್ತಾ ಇದ್ದೀಯಾ ಎಂಬುದಾಗಿ ಯಾರೂ ಕೇಳಲಾರರು. ಅಂದರೆ ದೇವಾಲಯದಲ್ಲಿ ಚಿಕ್ಕ ಮಕ್ಕಳು ಒಂದು ಗಟ್ಟಿಯಾದಂಥ ಒಂದು ದನಿಯಲ್ಲಿ ಯೇಸುವನ್ನು ಹೊಗಳುತ್ತಿದ್ದದ್ದನ್ನು ಶಾಸ್ತ್ರಿಗಳು ಮತ್ತು ಯೆಹೂದ್ಯರ ಅಧಿಕಾರಿಗಳು ನಿಂದಿಸಿದಾಗ ಯೇಸು ಕೊಟ್ಟಂಥ ಉತ್ತರ ಏನು ಗೊತ್ತಾ? ಮೊಲೆಕೂಸುಗಳ ಬಾಯಿಯಿಂದ ಬರುವ ಸ್ತೋತ್ರವೇ ಅತಿ ಶ್ರೇಷ್ಠವಾದದ್ದು. ಮೊಲೆಕೂಸುಗಳ ಬಾಯಿಯಿಂದ ಬರುವ ಮಾತು ಅತಿ ಶ್ರೇಷ್ಠ. ಪ್ರಿಯರೇ, ಶ್ರೇಷ್ಠವೇ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತಾಯ ಪತ್ರಿಕೆ 21ನೇ ಅಧ್ಯಾಯ 16ರಲ್ಲಿ ನಾವು ನೋಡ್ತೇವೆ, ಇವರು ಹೇಳುವುದೇನೆಂದು ನೀನು ಕೇಳುತ್ತೀಯೋ ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ಹೌದು, ಸಣ್ಣ ಮಕ್ಕಳು ಮೊಲೆಕೂಸುಗಳು ಬಾಯಿಂದ ನಿನಗೆ ಸ್ತೋತ್ರವನ್ನು ಸಿದ್ಧಿಗೆ ತಂದಿದ್ದೆ ಎಂಬುದು ನೀವು ಎಂದಾದರೂ ಓದಲಿಲ್ಲವೇ ಅಂದನು. ಪ್ರಿಯರೇ, ಸಣ್ಣ ಮಕ್ಕಳು ಮೊಲೆಕೂಸುಗಳ ಬಾಯಿಂದ ಬಂದಂಥ ಸ್ತೋತ್ರ ಇದೆಯಲ್ಲ, ಅದು ಬಹಳ ಮುಖ್ಯ. ಸ್ತೋತ್ರ. ನೀವು ಮಕ್ಕಳಿಗೆ, ಬಾಲಕರಿಗೆ ಶ್ರೇಷ್ಠವಾದದ್ದನ್ನು ಕಲಿಸುವುದೇನಾದರೂ ಇದೆಯಂದರೆ ಅದು ಸ್ತೋತ್ರವನ್ನು ಕಲಿಸೋಣ. ಇದು ನಮಗೆ ಕಲಿಸುವುದೇನೆಂದರೆ, ದೇವರಿಗೆ ನಮ್ಮ ಸ್ತೋತ್ರವು ಹಿತವಾಗ್ತದೆ. ನಾವು ಉಪಯೋಗಿಸಿದ ಶಬ್ದಗಳಿಂದಲ್ಲ, ಆದರೆ ಅದರಲ್ಲಿ ದೀನತೆ ಮತ್ತು ಹೃದಯದ ಪರಿಶುದ್ಧತೆ ಇದ್ದಾಗ ಅದು ಸ್ತೋತ್ರಗಳ ನಡೆಸ್ತದೆ. ಕೂಸುಗಳಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅವರು ಯಾವತ್ತೂ ಗೊಣಗುಟ್ಟೋದಿಲ್ಲ, ಅವರು ಯಾವತ್ತೂ ದೂರೋದಿಲ್ಲ. ಮಕ್ಕಳು ಯಾವತ್ತೂ ಯಾರ ಮೇಲೆ ನೋ ಕಂಪ್ಲೇಂಟ್ಸ್. ಯಾಕೆ ಗೊತ್ತಾ? ಅವರ ಮನಸ್ಸು ಬಹಳ ಸ್ಪಷ್ಟವಾಗಿರ್ತದೆ. ಅವರ ಮನಸ್ಸು ಹಾಲಿಗಿಂತ ತಿಳಿಯಾಗಿರ್ತದೆ. ಅವರ ಮನಸ್ಸು ಸಮುದ್ರದ ನೀರಿಗಿಂತ ತಿಳಿಯಾಗಿರ್ತದೆ. ಅಂದರೆ ಅಲ್ಲಿ ಪ್ರಶ್ನೆಗಳು ಇರುವುದಿಲ್ಲ, ಪ್ರಶ್ನೆಗಳೇ ಇರುವುದಿಲ್ಲ. ಅದು ಬಹಳ ಮುಖ್ಯ ಪ್ರಿಯರೇ, ಬಹಳ 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 ಮುಖ್ಯ ಪ್ರಿಯರೇ. ಯಾಕಂದರೆ ಕರ್ತನು ನಮ್ಮನ್ನು ನಡೆಸುವವನಾಗಿದ್ದಾನೆ ಪ್ರಿಯರೇ, ನಡೆಸುವವನಾಗಿದ್ದಾನೆ. ಅದಕ್ಕೆ ಮಕ್ಕಳನ್ನು ದೇವರ ಬಳಿ ಬಿಡಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ವಿಶೇಷವಾಗಿ ದೇವರೇ, ಅಪ್ಪ, ಈ ಸೈಕ್ಲೋನನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ಸಮುದ್ರಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವೆ. ಪರ್ವತಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ನೀವು ಕೋಪದ ದೃಷ್ಟಿಯಿಂದ ನೋಡುವುದು ಬೇಡ ಸ್ವಾಮಿ. ಅಪ್ಪ, ಸಮಚಿತ್ತದಿಂದ ಈ ಭೂಮಿಯನ್ನು ನಡೆಸು, ಸಮಚಿತ್ತದಿಂದ ಸಮುದ್ರಗಳನ್ನು ನಡೆಸು, ಸಮಚಿತ್ರದಿಂದ ಪರ್ವತಗಳನ್ನು ನಡೆಸು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್.